ಸನ್ಮಾನ್ಯ ಅಧ್ಯಕ್ಷರೇ, ಅದು ಭಾರತಕ್ಕೆ ಸೇರಿದೆ. ಅದನ್ನು ಭಾರತಕ್ಕೆ ಸೇರಿದೆ. ಭಾರತದಾಗೆ ಇತ್ತು. ನಿಮ್ಮ ಕೃಪೆಯಿಂದ ಪಾಕಿಸ್ತಾನ ಆಯ್ತು. ಯಾರಿಗ್ ಗೊತ್ತು? ಯಾರು ಕೈಯೇ ಜೋಡಿಸಿಲ್ಲ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಬಂದಿಲ್ಲ, ಬಂದಿಲ್ಲ, ಸೈಮನ್ ಗೋಬ್ಯಾಕ್ ಅಂದಿಲ್ಲ, ಧ್ವಜ ಆರಿಸಿಲ್ಲ 1995 ತನಕ. ಈಗ ನೀವು ಅದು ವಿಭಜನೆ ಮಾಡಿದ್ರಿ, ಇದು ವಿಭಜನೆ ಈಗ ಮಾಡ್ರಿ. ಈಗ ತಗೊಂಡ್ ಮಾಡಿ ಯಾರು ಬೇಡ ತಕ್ಷಶಿಲ ಪ್ರತಿ ಸರಿ ವಿಭಜನೆ ಮಾಡಿ ಅದು ಮಾಡಿದ್ರಿ. ಯಾವ ಮಾಡಿ ಸರ್, ಇವಾಗ ಚಪ್ಪನ್ ಸೀನಾ ಇದೆಲ್ಲ ಮಾಡಿ ಯಾರು ಬೇಡ ಅಂತಾರ? ತಗೊಂಡ್ ಬರ್ರಿ, ಪಿಒಕೆ ತಗೊಂಡ್ ಬರ್ರಿ, ಅಫ್ಘಾನಿಸ್ತಾನ್ ತಗೊಂಡ್ ಬರ್ರಿ, ತಕ್ಷಶಿಲಾ ವಾಪಸ್ ತಗೊಂಡ್ ಬರ್ರಿ, ಜಾವಾ, ಸುಮಾತ್ರ ಎಲ್ಲ ತಗೊಂಡ್ ಬರ್ರಿ. ಯಾರು ಒಂದ್ ರೀತಿ ಪದೇ ಪದೇ ನೀವು ಮಾಡಿದ್ರಿ, ಅದು ಆಗ್ ಮಾಡಿದ್ರಿ, ಅದೇ ಕಥೆ ಇವ್ರದ್ದು. ಇವ್ರೇನ್ ಮಾಡಿದ್ದಾರೆ 10 ವರ್ಷದಲ್ಲಿ? ಅಖಂಡ ಏನೀಗ ಚೈನಾದವ್ರು ಬಂದು ಇವಾಗ ಹಳ್ಳಿ ಕಟ್ಟಾರಲ್ಲ, ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಕಟ್ಸಿರ ಏನ್ ಮಾತಾಡ್ತಾರೆ ಸರ್ ಇವರು? 5 ನಿಮಿಷ ಆಮೇಲೆ ಅವಲ್ಲ ನಾನು ಇವರೇ ಪದೇ ಪದೇ ಸುಮ್ಮನಿದ್ರು ನಾವು ಸುಮ್ಮನೆ ಇರ್ತೀವಿ. ಆಮೇಲೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ರಿ, ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋ ವಿಷಯ ಇಲ್ಲ. ಇಲ್ಲಿ ಮಾತಾಡಿದ್ರೆ ನೀವು ಹೋಗಿ ಪಾರ್ಲಿಮೆಂಟ್ ಹೋಗಿ ಮಾತಾಡಲಿ. ಅಶೋಕ್ ತಾವು ಮಾತಾಡಿ, ದಯವಿಟ್ಟು ಪ್ರತಿಪಕ್ಷ ನಾಯಕರು ಮಾತಾಡಿ, ಡಿಸ್ಟರ್ಬ್ ಆಗೋದು ಬೇಡ.